ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಸಿಲಿಕಾನ್ ಸಿಟಿಲಿ ಹೊಸ ಸಮಸ್ಯೆಗಳು ಹುಟ್ಟುಕೊಳ್ತಾ ಇವೆ. ನೀರು, ವಿದ್ಯುತ್ ಸಮಸ್ಯೆ ಕಾಮನ್ ಆಗಿಬಿಟ್ಟಿದೆ. ಈಗ ಮಲ್ಲೇಶ್ವರ ನಿವಾಸಿಗಳಿಗೆ ಕಂಬಳಿ ಹುಳುಗಳ ಕಾಟ ಹೆಚ್ಚಾಗಿದೆ. ಕಂಬಳಿ ಹುಳದ ಕಾಟಕ್ಕೆ ಮೈಯೆಲ್ಲ ಪರಚಿಕೊಳ್ಳುವಂತಾಗಿದೆ. ಹಳ್ಳಿಯಲ್ಲಿ ಕಾಣಸಿಗುತ್ತಾ ಇದ್ದ ಕಂಬಳಿ ಹುಳಗಳು ಈಗ ರಾಜಧಾನಿಗೆ ದಾಳಿ ಇಟ್ಟಿವೆ. ಮಲ್ಲೇಶ್ವರಂ ನಿವಾಸಿಗಳಿಗೀಗ ಕಂಬಳಿ ಹುಳುಗಳ ಕಾಟ ಎದುರಾಗಿದೆ. ಮೈಯೆಲ್ಲ ಕಚ್ಚಿ ಜನರನ್ನ ಭಯಭೀತಗೊಳಿಸಿವೆ ಈ ಕಂಬಳಿ ಹುಳಗಳು. ನನಗೆ ಸುಮಾರು ನಮ್ಮ ಮಮ್ಮಿಗೆ 6 ಸತಿ ಕೆಡ್ದವ್ರೆ. ಕಂಬಳಿ ಹುಳ ಕಚ್ಚೀತೆ, ಅದಕ್ಕೆ ಅಲ್ಲಿ ಎಲ್ಲಿಂದ ಬರ್ತೋ ಗೊತ್ತಿಲ್ಲ. ರಾತ್ರಿ ಹೊತ್ತು ಬೀಳುತ್ತೆ ಮೈ ಮೇಲೆ ಎಲ್ಲ. ಖಾಲಿ ಜಾಗದಲ್ಲಿ ಹೆಚ್ಚಾಗಿರೋ ಗಿಡ ಗೆಂಟೆಗಳಲ್ಲಿ ಈ ಕಂಬಳಿ ಹುಳುಗಳು ಸೇರಿಕೊಂಡಿದ್ದು ಅಕ್ಕಪಕ್ಕದ ಮನೆಗಳಲ್ಲಿ, ಸಮೀಪದಲ್ಲಿರೋ ಆಸ್ಪತ್ರೆಯ ರೋಗಿಗಳಿಗೆ ಕಚ್ಚಿ ಕಾಟ ಕೊಡ್ತಿವೆ. ಕಂಬಳಿ ಹುಳ ಕಚ್ಚಿದ್ರೆ ಒಂದು ಟೈಪ್ ಆಫ್ ಅಲರ್ಜಿ ಅಂತ ಹೇಳ್ತೀವಿ. ಅದು ಮೈಯೆಲ್ಲ ನವೆ ಎಲ್ಲ ಬರುತ್ತೆ. ಕೆಲವು ಮಕ್ಕಳು ಸೀರಿಯಸ್ ಆಗಿ ತುಂಬ ಎಳೆ ಮಕ್ಕಳಿಗೆ ಕಚ್ಚಿದ್ರೆ ಅದು ಜೀವಕ್ಕೂ ಅಪಾಯ ಆಗ್ಬೋದು. ಉಸಿರಾಟ ಕಮ್ಮಿ ಆಗಿಬಿಟ್ಟು ಎಲ್ಲ ತಕ್ಷಣವೇ ಡಾಕ್ಟರ್ ತಗೋ ಪರಿಸ್ಥಿತಿ ಇರೋದಿಲ್ಲ. ಕೆಲವರಿಗೆ ಯಾವ್ಯಾವುದೋ ಟೈಮಿಗೆ ಕಚ್ಚುತ್ತೆ ಅಲ್ವಾ, ನಾವು ಅಷ್ಟೊತ್ತಿಗೆ ಎಲ್ಲಿ ಸಿಗ್ತಾರೆ ಡಾಕ್ಟರ್ಗಳು, ಆವಾಗ ಅವರೇ ಏನೋ ಮನೆ ಔಷಧಿಗಳೆಲ್ಲ ಮಾಡಿಕೊಂಡು ಮೈ ಕೈ ಬೂದ್ಕೊಂಡು ಬರ್ತಾರೆ. ಈ ಹುಳುಗಳು ನೋಡೋದಕ್ಕೆ ಚಿಕ್ಕದಾಗಿ ಮೃದುವಾಗಿದ್ರೂ ಇವುಗಳ ಕಾಟ ಮಾತ್ರ ಮಾರಣಾಂತಿಕ. ಸಂಬಂಧಪಟ್ಟವರು ಈ ಕೀಟ ಬಾಧೆಯಿಂದ ಮಲ್ಲೇಶ್ವರಂ ಜನರಿಗೆ ಮುಕ್ತಿ ಕೊಡಿಸಬೇಕಿದೆ. ನೋಡಿದ್ರಲ್ಲ, ಕಂಬಳಿ ಹುಳ ಸೃಷ್ಟಿಸಿರುವಂತಹ ಅವಾಂತರವನ್ನ ಪ್ರತಿಯೊಬ್ಬರು ಭಯದ ವಾತಾವರಣದಲ್ಲಿ ಜೀವಿಸ್ತಿದ್ದಾರೆ. ಮಕ್ಕಳದ್ದು ಪ್ರಾಣನೇ ಹೋಗುತ್ತೆ ಅನ್ನುವಂತಹ ಸಂಕಟದಲ್ಲಿ ಸಿಲುಕಿದ್ದಾರೆ. ಯಾರಪ್ಪ ಈ ಸೈಟ್ನ ಓನರು ಅನ್ನೋದು ಇವರೆಲ್ಲರ ಪ್ರಶ್ನೆ. ಎಲ್ಲೇ ಇದ್ರೂ ಈ ಓನರ್ ವಾಪಸ್ ಬರಲಿ, ಕಂಬಳಿ ಹುಳದ ಕಾಟವನ್ನು ತಪ್ಪಿಸಲಿ ಅನ್ನೋದು ಸುವರ್ಣ ನ್ಯೂಸ್ನ ಆಶಯ. ಕ್ಯಾಂಪಸ್ ಅತಿಕ್ ಜೊತೆ ನಂದಿನಿ, ಸುವರ್ಣ 24/7 ಬೆಂಗಳೂರು. ಕಿಂಗ್ಸ್ 11 ಪಂಜಾಬ್ ತಂಡ ಬೆಂಗಳೂರಿಗೆ ಯಾವಾಗ ಬಂದರೂ ನಗರ ಪರ್ಯಟನೆ ಮಾಡೋದನ್ನ ಮರೆಯೋದಿಲ್ಲ. ಈ ಬಾರಿಯೂ ಅದನ್ನೇ ಮಾಡ್ತಾ ಇದೆ. ನಿನ್ನೆ ಸಾಮಾಜಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ಗಿಲ್ಲಿ ಟೀಮ್ ಇವತ್ತು ನಗರದ OCM ಶೂಟಿಂಗ್ ಮಳಿಗೆಗೆ ಭೇಟಿ ನೀಡಿತ್ತು. OCM ಪಂಜಾಬ್ ತಂಡದ ಅಧಿಕೃತ ಶೂಟಿಂಗ್ ಪಾರ್ಟ್ನರ್. ಕಿಂಗ್ಸ್ ಪಂಜಾಬ್ನ ಆಟಗಾರರಾದ ಮನ್ದೀಪ್ ಸಿಂಗ್, ದಿಮಿತ್ರಿ ಮಸ್ಕೆರೆನಸ್ ಮತ್ತು ನಿತಿನ್ ಸೈನಿ ಉಪಸ್ಥಿತರಿದ್ದರು. ಸ್ವಲ್ಪ ಸೈಡ್ ಇಂದ ಸರ್, ಸೈಡ್ ಬನ್ನಿ ಪ್ಲೀಸ್ ಸುಮೇತ್ ಕರ್ನಾಟಕ. ಕೆಲಸ ಮುಗಿಸಿ ಮನೆ ಸೇರ್ಕೊಂಡ್ರೆ ಸಾಕಪ್ಪ ಅನ್ನೋರೇ ಜಾಸ್ತಿ. ಅಂಥದ್ರಲ್ಲಿ ಇಲ್ಲೊಬ್ಬ ಪೊಲೀಸ್ ಪೇದೆ ಇದ್ದಾರೆ. ಇಡೀ ದಿನ ದುಡಿದ್ರೂ ಕೊಂಚವೂ ಆಯಾಸಗೊಂಡವರಂತೆ ಕಾಣೋದಿಲ್ಲ. ಅಷ್ಟೇ ಯಾಕೆ, ಮ್ಯಾಜಿಕ್ ಮಾಡ್ತಲೇ ನಿಮ್ಮನ್ನ ಅಚ್ಚರಿಗೊಳಿಸ್ತಾರೆ. ಅವ್ರು ಯಾರು ಅಂತೀರಾ? ಬನ್ನಿ ನೋಡೋಣ. ಹೀಗೆ ಏನೂ ಗೊತ್ತಿಲ್ಲದವನಂತೆ ಕುಳಿತಿರೋ ಈತ ನಟರಾಜ, ಚಿತ್ರದುರ್ಗ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಪೇದೆ. ಆದರೆ ಇದೀಗ ಈತ ನೌಕರಿ ಮಾಡ್ತಿಲ್ಲ. ಹಾಗಂತ ಇವನು ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ ಅನ್ಕೊಂಡ್ರ? ಅದೂ ಇಲ್ಲ. 2002ರಲ್ಲಿ ಈ ನೌಕರಿ ಸೇರಿದ್ದ ಈತ ಸುಮಾರು 7 ವರ್ಷ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾನೆ. ಆದರೆ 2009ರಿಂದ ಇಲ್ಲಿವರೆಗೆ ಕರ್ತವ್ಯಕ್ಕೆ ಬಂದಿಲ್ಲ. ಬದಲಾಗಿ ಬಜಾಜ್ ಅಲಿಯನ್ಸ್ ಖಾಸಗಿ ಕಂಪನಿಯಲ್ಲಿ ಉದ್ಯೋಗಕ್ಕೆ ಸೇರ್ಕೊಂಡಿದ್ದಾನೆ. ಡಬಲ್ ಡ್ಯೂಟಿ ಮಾಡ್ತಿದ್ದಾನೆ. ಪೊಲೀಸ್ ಇಲಾಖೆಯಲ್ಲೂ ತಿಂಗಳಿಗೆ 13,668 ರೂಪಾಯಿ ವೇತನವನ್ನು ಪಡೆದುಕೊಂಡಿದ್ದಾನೆ. ಈತ ಗೈರು ಹಾಜರಾಗಿದ್ರು ಅಧಿಕಾರಿಗಳು ಯಾರೂ ಪ್ರಶ್ನೆ ಮಾಡಿಲ್ವಂತೆ. ಖಾಸಗಿ ಕೆಲಸ ಮಾಡಿ ಸರ್ಕಾರಿ ನೌಕರಿಯಲ್ಲಿ ಇರುವಂತವರು ಮತ್ತು ಅದು ಉತ್ತಮವಾದ ಪೊಲೀಸ್ ಸೇವೆ ಮಾಡುವಂತ ಇವರು ಪೊಲೀಸ್ ಕೆಲಸ ಮಾಡೋದು ಬಿಟ್ಟು ಖಾಸಗಿ ಕೆಲಸ ಮಾಡ್ತಾರಂದ್ರೆ ನಮಗೆ ಏನೋ ಇಲಾಖೆಯಲ್ಲಿ ನಡೆಯುತ್ತೆ ಅಂತಕ್ಕಂಥ ಒಂದು ಅನುಭವ ಉದ್ಭವ ಇರೋದ್ರಿಂದ ಇದು ಸಮಗ್ರ ತನಿಖೆ ಆಗಬೇಕು. ಇತ್ತ ಬಜಾಜ್ ಅಲಯನ್ಸ್ ನಲ್ಲಿ ಕೆಲಸ ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದಿಸಿದ್ದಾನೆ. ಆದ್ರೆ ಸರ್ಕಾರಿ ನೌಕರನಾಗಿದ್ದು ಖಾಸಗಿ ಕಂಪನಿಯ ಕೆಲಸ ಮಾಡಿಕೊಂಡಿದ್ರು ಪೊಲೀಸ್ ಅಧಿಕಾರಿಗಳು ಸುಮ್ಮನಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಏರಿಯಾದಲ್ಲಿ ಬಹುತೇಕ ಸುಮಾರು ಹೆಚ್ಚು ಕಡಿಮೆ ನಾನು ಕಂಡಂಗೆ ಒಂದು 4-6 ಜನಗಳು
ಹಲೋ ಗೆಳೆಯರೆ, ನಾನು ಚಿನ್ನು. ನಿಮ್ಮ ಮನೆಗೆ ಬಂದು ಪುಟ್ಟ ಮಕ್ಕಳಿಗೆ ಮುದ್ದಾಗಿ ಹಾಡು ಹೇಳ್ಕೊಡ್ತೀನಿ, ಮಗುವಿಗೆ ನಿದ್ದೆ ಮಾಡಿಸ್ತೀನಿ ಅಂತ ಹೇಳಿ ಒಬ್ಬ ಪುಟ್ಟ ಚಿನ್ನು ನಿಮ್ಮ ಮಕ್ಕಳ ಹತ್ರ ಬರ್ತಾಳೆ. ಯಾರ ಚಿನ್ನು ಅಂತೀರಾ? ಇಲ್ಲಿ ನೋಡಿ. ನನ್ನ ಹೆಸರು ಚಿನ್ನು. ನಿನ್ನ ಹೆಸರೇನು? ಪಪ್ಪು. ಎಲ್ಲಿಂದ ಬಂದಿದ್ಯಾ? ನನ್ನ ಜೊತೆ ಇರ್ತೀಯಾ? ಇವತ್ತಿಂದ ನಾನು ನೀನು ಫ್ರೆಂಡ್ಸ್. ಇವಳೇ ಆ ಚಿನ್ನು, ತುಂಬಾ ಮುದ್ದಾದ ಪುಟ್ಟ ಚಿನ್ನು. ಅವಳಿಗೋ ಹೊಸ ಗೆಳೆಯ ಬೌ ಪಪ್ಪು ಗೆಳೆಯ ಸಿಕ್ಕ ಖುಷಿ. ಆ ಖುಷಿಲಿ ಪಪ್ಪು ಜೊತೆ ಹಾಡು ಹಾಡೋ ಪರಿ ನೋಡಿ. ನಾಯಿ ಮರಿ ಕಳ್ಳ ಬಂದರೇನು ಮಾಡುವೆ, ಲೊಳ್ಳೊಳ್ ಬೌ ಎಂದು ಕೂಗಿ ಹೇಳುವೆ. ಜಾಣ ಮರಿ ನಾನು ಹೋಗಿ ತಿಂಡಿ ತರುವೆನು, ನಾನು ನಿನ್ನ ಮನೆಯನ್ನು ಕಾಯುತ್ತಿರುವೆನು. ಚಿನ್ನು ಮನೆಯಲ್ಲೊಂದು ಇಲಿ ಮರಿ. ಅದರ ಕಿತಾಪತಿನ ಪಪ್ಪು ಜೊತೆ ಹೇಳ್ತಾಳೆ ಈ ಚಿನ್ನು. ಇಲಿ ಮರಿ ಚೇಪಿರೆ, ಅಡಿಗೆ ಮನೆಯಲ್ಲಿ ಗೈದೆಲೆ, ಕೋಣೆಯ ಒಳಗೆ ಸರಪರ, ಏನನ್ನು ಕೊರೆಯುವೆ ಕರಕರ. ಅಯ್ಯೋ, ಅಮ್ಮ ಮಾಡಿರೋದನ್ನೆಲ್ಲ ತಿನ್ಬಿಟ್ಟಿದೆ, ಈಗ ಏನೇ ತಿನ್ನುತ್ತೋ. ಅಲ್ಲದೆ ಅವಳ ಮನೆಯಲ್ಲಿ ಒಂದು ಪಾಪು ಅಮ್ಮನಿಗೋಸ್ಕರ ಅಳೋದನ್ನ ಚಿನ್ನು ಪಪ್ಪು ಜೊತೆ ಹೇಳ್ತಾಳೆ, ಕೇಳಿ. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪನಿರುವುದು, ಎತ್ತಿಕೊಳ್ಳದೆ ಹೋದರದಕ್ಕೆ ಕೋಪ ಬರುವುದು. ಅಷ್ಟೇ ಅಲ್ಲ, ಅವಳ ಗೆಳತಿ ಪದ್ದು ಕತ್ತು ಲಾಡು ತಿನ್ನೋದನ್ನು ತೋರಿಸ್ತಾಳೆ. ಒಮ್ಮೆ ಸಿಕ್ಕಿ ಬಿದ್ದು ನಾಲ್ಕು ಗುದ್ದು. ಪಪ್ಪುಗೆ ನಿದ್ದೆ ಬಂದೇ ಇಲ್ಲ ಎಷ್ಟು ಹೊತ್ತಾದ್ರೂ. ಅದಕ್ಕೆ ಚಿನ್ನು ಏನ್ ಮಾಡಿದ್ಲು ಗೊತ್ತಾ? ಚಂದಮಾಮನ ಹಾಡು ಹಾಡೇ ಬಿಟ್ಲು. ಚಂದ ಮಾಮ ಓಡಿ ಬಾ, ಚಂದದಿಂದ ಆಡು ಬಾ, ಬಂದು ಓಡನಾಡು ಬಾ, ಮುಂದೆ ಮುಂದೆ ಓಡಿ ಬಾ. ನಿಮ್ಗೆಲ್ಲ ಈ ಚಿನ್ನುನ ತುಂಟಾಟ ಇಷ್ಟವಾಗಿರ್ಬೇಕಲ್ವಾ? ವಿಶೇಷ ಅಂದ್ರೆ ಇದು ಪ್ರಪ್ರಥಮ 3D ಕನ್ನಡ ರೈಮ್ಸ್ ಆನಿಮೇಟೆಡ್ ವಿಡಿಯೋ. ಇದಕ್ಕೆ ಖ್ಯಾತ ಸಂಗೀತಗಾರ್ತಿ ಅನುಪಮಾ ಭಟ್ ಕಂಠದಾನ ಮಾಡಿದ್ದಾರೆ. ರಿಲಯನ್ಸ್ ಟೈಮ್ಸ್ ಔಟ್ನಲ್ಲಿ ಬಿಡುಗಡೆಗೊಂಡ ಈ ಚಿನ್ನು ಡಿವಿಡಿನ ಮಾಡಿರೋದು ಇನ್ಫೋಬೆಲ್ಸ್. ಆ್ಯನಿಮೇಷನ್ ಎಷ್ಟೊಂದು ಚೆಂದ ಮಾಡಿದ್ದೀವಿ ಅಂದರೆ ಬೇರೆ ಭಾಷೆ ಮಕ್ಕಳು ಕೂಡ ಆ್ಯನಿಮೇಷನ್ನ ನೋಡಿ ಕನ್ನಡ ಪ್ರಾಡಕ್ಟ್ನ ತಗೊಳ್ಬೇಕು. ಯಾಕೆಂದರೆ ಆ್ಯನಿಮೇಷನ್ ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರ ಕ್ವಾಲಿಟಿನ ನಾವು ಅಷ್ಟು ಮೇಂಟೈನ್ ಮಾಡಿದ್ದೀವಿ. ಅದ್ರ ಜೊತೆ ಬೇರೆ ಭಾಷೆ ಮಕ್ಕಳು ಇದನ್ನು ತಗೊಂಡು ನೋಡೋದ್ರಿಂದ ಮತ್ತೆ ನಮ್ಮ ಕನ್ನಡ ಅವರೂ ಕಲ್ತಂಗಾಗುತ್ತೆ, ಅವ್ರ ಬಾಯಲ್ಲೂ ಕನ್ನಡ ಆಡ್ ಬರುತ್ತೆ. ಇನ್ಫೋಬೆಲ್ಸ್ ಪುಟ್ಟ ಮಕ್ಕಳಿಗೆ ಕೊಟ್ಟಿರೋ ಅದ್ಭುತ ಕೊಡುಗೆ ಇದು. ಎಲ್ಲ ಪುಟ್ಟ ಮಕ್ಕಳ ಬಾಯಲ್ಲಿ ಇಂಗ್ಲಿಷ್ ಪದ್ಯಗಳು ನಲಿದಾಡೋ ಈ ಕಾಲದಲ್ಲಿ ಕನ್ನಡ ಆನಿಮೇಟೆಡ್ ಪದ್ಯದ ವಿಡಿಯೋ ಸ್ವಾಗತಾರ್ಹ. ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಕರ್ನಾಟಕದಲ್ಲಿನ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,420 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 30 ರೂಪಾಯಿ ಏರಿಕೆ ಆಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,250 ರೂಪಾಯಿ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 50 ರೂಪಾಯಿ ಏರಿಕೆ ಕಂಡಿದೆ. ಇದು ಇವತ್ತಿನ ಬೆಂಗಳೂರು ಫಸ್ಟ್. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.